ಸ್ನೇಹಿತರೆ, ಈ ಹಳೆಯ ತಟ್ಟೆಯ ಹಿಂದಿರೋ ರಹಸ್ಯ ನಿಮಗೆ ಗೊತ್ತಾ? ಇದು ಬರೀ ತಟ್ಟೆಯಲ್ಲ, ಒಂದು ಕುಟುಂಬದ ಹಣೆಬರಹವನ್ನೇ ಬದಲಿಸಿದ ಚಿನ್ನದ ತಟ್ಟೆ. ಈಗ ಈ ರಹಸ್ಯವನ್ನು ತಿಳ್ಕೊಳ್ಳೋಣವಾ? ಬಹಳ ವರ್ಷಗಳ ಹಿಂದೆ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಡ ಅಜ್ಜಿ ಮತ್ತು ಮೊಮ್ಮಗಳು ವಾಸವಾಗಿರ್ತಾರೆ. ಅವರ ಹತ್ತಿರ ಅಕ್ಕಿ ಕೊಳ್ಳಲು ಕೂಡ ಹಣ ಇರೋದಿಲ್ಲ. ಅವರ ಹಳೆಯ ಸಾಮಾನುಗಳ ನಡುವೆ ಒಂದು ಧೂಳು ಹಿಡಿದ ತಟ್ಟೆ ಇತ್ತು. ಅದು ತಲೆಮಾರುಗಳಿಂದ ಅವರ ಬಳಿ ಬಂದಿತ್ತು. ಆದರೆ ಅದು ಬಂಗಾರದ್ದು ಅಂತ ಅವರಿಗೆ ತಿಳಿದಿರಲಿಲ್ಲ. ಒಂದು ದಿನ ಒಬ್ಬ ಲೋಭಿ ವ್ಯಾಪಾರಿ ಆ ಹಳ್ಳಿಗೆ ಬರ್ತಾನೆ. ಬಂದ್ಬಿಟ್ಟು ಹಳೆಯ ಪಾತ್ರೆ ಕೊಡಿ, ಹೊಸ ಪಾತ್ರೆ ತಗೊಳ್ಳಿ ಅಂತ ಮನೆ ಮನೆ ಮುಂದೆ ಹೋಗಿ ಕೂಗ್ತಾ ಇರ್ತಾನೆ. ಅಜ್ಜಿ ಆ ತಟ್ಟೆಯನ್ನು ಅವನಿಗೆ ತೋರಿಸ್ತಾಳೆ. ಅದನ್ನು ಅವನು ಪರೀಕ್ಷಿಸಿದಾಗ ಅಪ್ಪಟ ಚಿನ್ನದ್ದು ಅಂತ ಅವನಿಗೆ ತಿಳಿಯುತ್ತೆ. ಆಗ ಅವನ ಮನಸ್ಸಿನಲ್ಲಿ ಒಂದು ದುರಾಸೆ ಹುಟ್ಟುತ್ತೆ. ಅವನು ಮೋಸ ಮಾಡಬೇಕು ಅಂತ ಸಂಚು ಹೂಡ್ತಾನೆ. ಆಗ ಅಜ್ಜಿಗೆ ಹೇಳ್ತಾನೆ, ಇದು ಕಸಕ್ಕೆ ಸಮಾನ, ಇದಕ್ಕೆ ಬೆಲೆಯೇ ಇಲ್ಲ ಅಜ್ಜಿ, ಈ ತಟ್ಟೆ ನನಗಂತೂ ಬೇಡವೇ ಬೇಡ ಅಂತ ಅವರ ಮುಂದೆ ಬಿಸಾಕ್ಬಿಟ್ಟು ಹೊರಟೋಗ್ತಾನೆ. ಸ್ವಲ್ಪ ಸಮಯದ ನಂತರ ಮತ್ತೊಬ್ಬ ಪ್ರಾಮಾಣಿಕ ವ್ಯಾಪಾರಿ ಬರ್ತಾನೆ. ಅಜ್ಜಿ ಅದೇ ತಟ್ಟೆಯನ್ನು ಅವನಿಗೂ ತೋರಿಸ್ತಾಳೆ. ಆ ವ್ಯಾಪಾರಿ ಬೆರಗಾಗಿ ಹೇಳ್ತಾನೆ, ಅಜ್ಜಿ ಇದು ಎಲ್ಲಿತ್ತು, ಇದು ನಿಮ್ಮ ಮನೆಗೆ ಹೇಗೆ ಬಂತು, ಇದು ಸಾವಿರಾರು ಚಿನ್ನದ ನಾಣ್ಯಗಳ ಬೆಲೆ ಬಾಳುವಂತಹ ಬಂಗಾರದ ತಟ್ಟೆ, ಆದರೆ ನನ್ನ ಹತ್ತಿರ ಅಷ್ಟೊಂದು ಹಣವಿಲ್ವಲ್ಲ ಅಂತ ಹೇಳ್ತಾನೆ. ನನ್ನ ಹತ್ತಿರ ಇರೋ ಎಲ್ಲ ಪಾತ್ರೆ ಮತ್ತು ಹಣವನ್ನು ನಿಮಗೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ತನ್ನಲ್ಲಿದ್ದ ಎಲ್ಲವನ್ನೂ ಅವರಿಗೆ ನೀಡಿ ಆ ತಟ್ಟೆಯನ್ನು ತೆಗೆದುಕೊಂಡು ಹೋಗ್ತಾನೆ. ಅತ್ತ ಮೊದಲ ವ್ಯಾಪಾರಿ ಹೋಗಿರ್ತಾನಲ್ವ ತಟ್ಟೆ ಬಿಸಾಕಿ, ಅವನು ವಾಪಸ್ ಬರ್ತಾನೆ. ಹೇಗಾದರೂ ಮಾಡಿ ಅಜ್ಜಿ ಹತ್ರ ಆ ತಟ್ಟೆನ ತೊಗೊಂಡೋಗ್ಬಿಡೋಣ, ಅವ್ರಿಗೆ ಮೋಸ ಮಾಡಿಬಿಟ್ಟು ತೊಗೊಂಡೋಗೋಣ ಅಂತ ಬರ್ತಾನೆ. ಬಂದು ಕೇಳ್ತಾನೆ, ಸರಿ ಅಜ್ಜಿ, ಆ ತಟ್ಟೆಗೆ ನಾನು ₹1 ಕೊಡ್ತೀನಿ, ಕೊಡ್ತೀಯಾ ಅಂತ ಅಹಂಕಾರದಿಂದ ಕೇಳ್ತಾನೆ. ಆದರೆ ಅಜ್ಜಿ ಹೇಳ್ತಾರೆ, ಪ್ರಾಮಾಣಿಕ ವ್ಯಾಪಾರಿ ಒಬ್ಬ ನೀನು ಆ ಕಡೆ ಹೋದ್ಮೇಲೆ ಬಂದ, ನಮಗೆ ಇದರ ನಿಜವಾದ ಬೆಲೆ ಗೊತ್ತಿರಲಿಲ್ಲಪ್ಪ, ಆತನೇ ಇದು ಚಿನ್ನದ ತಟ್ಟೆ ಅಂತ ಹೇಳಿ ಅದರ ನಿಖರವಾದ ಬೆಲೆಯನ್ನು ಕೊಟ್ಬಿಟ್ಟು ಹೋದ, ನಿನಗೆ ಎಲ್ಲಿಂದ ಕೊಡ್ಲಪ್ಪ ಆ ತಟ್ಟೆನ, ನಿನಗೆ ಇಲ್ಲಿ ಜಾಗವಿಲ್ಲ, ಹೊರಟೋಗು ಅಂತ ಹೇಳಿಬಿಡ್ತಾಳೆ. ನೋಡಿದ್ರಾ, ಲೋಭಕ್ಕೆ ಬಿದ್ದವನಿಗೆ ನಷ್ಟ ಅನ್ನೋದು ಗ್ಯಾರಂಟಿ. ಲೋಭಿ ಅಂದರೆ ಹಣ ಮತ್ತು ಆಸ್ತಿಯ ಮೇಲೆ ಅತಿಯಾದ ವ್ಯಾಮೋಹ ಹೊಂದಿರುವ ವ್ಯಕ್ತಿ. ಇಂತಹವ್ರು ಏನು ಮಾಡ್ತಾರೆ, ತಮ್ಮ ಬಳಿ ಇರುವ ಹಣವನ್ನು ಖರ್ಚು ಮಾಡಲು ಹಿಂಜರಿತಾರೆ ಮತ್ತು ಯಾವಾಗಲೂ ಬೇರೆಯವರಿಂದ ಏನನ್ನಾದರೂ ಪಡೀಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಈ ಥರ ವ್ಯಕ್ತಿಗಳು ಅವರು ಕೂಡ ಸಂತೋಷವಾಗಿರಲ್ಲ, ಇನ್ನೊಬ್ಬರನ್ನು ಕೂಡ ಸಂತೋಷವಾಗಿರೋಕ್ಕೆ ಬಿಡೋದಿಲ್ಲ. ಇಂತಹವರಿಗೆ ಯಾವಾಗಲೂ ನಷ್ಟನೇ ಗ್ಯಾರಂಟಿ. ಪ್ರಾಮಾಣಿಕತೆ ಇದ್ದರೆ ಸುಖ ಶಾಂತಿ ಖಂಡಿತ. ಪ್ರಾಮಾಣಿಕತೆ ಎಂದರೆ ಯಾವುದೇ ಸಂದರ್ಭದಲ್ಲೂ ಸತ್ಯವನ್ನು ನುಡಿಯುವುದು ಮತ್ತು ಮೋಸವಿಲ್ಲದೆ ನಡೆಯುವುದು. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ತರಹದ ಕತೆಗಳನ್ನು ನಾನು ಆಗಾಗ ನಿಮಗೋಸ್ಕರ ಹೇಳ್ತಾ ಇರ್ತೀನಿ. ಇಂತಹ ಕತೆಗಳು ನಿಮ್ಗೆ ಇಷ್ಟ ಆದರೆ ಅದೇ ನನ್ನ ಸೌಭಾಗ್ಯ. ಇಷ್ಟ ಆದರೆ ಶೇರ್ ಮಾಡಿ, ಇಷ್ಟಪಟ್ಟು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ವಂದನೆಗಳು.